ಯೋ ಗಾಯ್ಸ್, ಎಲ್ಲರಿಗೂ ಸಾರಿ, ವಿಡಿಯೋ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡದೇ ಇದ್ದಿದ್ದಕ್ಕೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯಿತು. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ 2015 ರಿಲೀಸ್ ಆಗಿದ್ದ ಫೈನಲ್ ಗರ್ಲ್ ಅನ್ನೋ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಚಿಕ್ಕ ಹುಡುಗಿಯನ್ನ ಒಬ್ಬ ಇಂಟರ್ವ್ಯೂ ಮಾಡ್ತಾ ಇದ್ದಾನೆ. ಒಂದು ಚಿಕ್ಕ ಹುಡುಗಿ ಹತ್ರ ಕೇಳೋ ಕ್ವಶನ್ಸ್ಗಳೇ ಇಲ್ಲ, ಎಲ್ಲ ಏನೇನೋ ಡಿಫ್ರೆಂಟ್ ಆಗಿ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾನೆ. ಆ ಹುಡುಗಿಯ ತಂದೆ ತಾಯಿ ತೀರೋಗ್ಬಿಟ್ಟಿದ್ದಾರೆ. ಅದಕ್ಕೆ ಈ ವ್ಯಕ್ತಿ, ನಿನ್ನ ತಂದೆ ತಾಯಿ ತೀರೋಗಿರೋದ್ರ ಬಗ್ಗೆ ನೀನು ಏನ್ ಅನ್ಕೋತೀಯ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ, ಎಲ್ಲರೂ ಒಂದು ದಿನ ಸಾಯ್ಬೇಕು ಅಲ್ವಾ, ಅದ್ರಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದಾಳೆ. ಆವಾಗ ಕ್ವಶನ್ ಮಾಡೋನು, ನಿನಗೆ ರೈಟ್ ಸೈಡ್ ಏನಿದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ ಒಂದೇ ಒಂದು ಸೆಕೆಂಡ್ ಮಾತ್ರ ತಿರುಗಿ ನೋಡ್ಬಿಟ್ಟು ಅಲ್ಲಿದ್ದ ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ ಅವಳ ಕಣ್ಣಿಗೆ ಬಿದ್ದ ಎಲ್ಲವನ್ನ ಅವನಿಗೆ ಹೇಳ್ತಾಳೆ. ಸೊ ಕ್ವಶನ್ ಕೇಳ್ತಾ ಇದ್ದ ವ್ಯಕ್ತಿ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾರೆ. ಸರಿ, ನಿನಗೆ ನಾವು ಟ್ರೈನಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ನೀನು ಟ್ರೈನಿಂಗ್ ನ ಫುಲ್ ಕಂಪ್ಲೀಟ್ ಮಾಡಿ ಹೊರಗಡೆ ಬಂದ್ರೆ ನಿನಗೆ ಬ್ರೈಟ್ ಫ್ಯೂಚರ್ ಇದೆ ಅನ್ಬೇಕಾದ್ರೆ ಅದಕ್ಕೆ ಹುಡುಗಿನೂ ಸರಿ ಅಂತ ಒಪ್ಕೋತಾಳೆ. ಸೊ ಟ್ರೈನಿಂಗು ಶುರು ಆಗುತ್ತೆ. ಆವಾಗ ಹುಡುಗಿ, ನೀವು ಏನಕ್ಕೆ ಇದನ್ನೆಲ್ಲ ನನಗೆ ಹೇಳ್ಕೊಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ನಿನ್ನ ತಂದೆ ತಾಯಿನ ಕೊಂದ ಹಾಗೆ ನನ್ನ ಹೆಂಡತಿ ಮತ್ತೆ ಮಗುನ ಕೊಂದ್ಬಿಟ್ರು ಆ ಕಿಲ್ಲರ್ಸ್. ಸೊ ಆ ತರ ಇರೋ ಬ್ಯಾಡ್ ಪೀಪಲ್ಸ್, ಕೆಟ್ಟವರನ್ನ ಹುಡುಕಿ ಸಾಯಿಸ್ಲೇಬೇಕು, ಅದೇ ನಮ್ಮ ಗುರಿ ಅಂತ ಹೇಳ್ತಾನೆ ಮಾಸ್ಟರ್ ವಿಲಿಯಂ. ಸೊ ಹುಡುಗಿನೂ ಸರಿ ಅಂತ ಅಕ್ಸೆಪ್ಟ್ ಮಾಡ್ತಾಳೆ. ಇವಾಗ 12 ವರ್ಷ ಮುಗೀತು. ಆ ಚಿಕ್ಕ ಹುಡುಗಿ ಇವಾಗ ಟೀನೇಜ್ ಹುಡುಗಿ ಆಗ್ಬಿಟ್ಲು. ಅವಳ ಹೆಸರು ವೆರೋನಿಕಾ. ಅವಳ ಟ್ರೈನಿಂಗ್ ಮುಗಿಯೋ ಸಮಯ ಇದು. ಅವಳಿಗೆ ಯಾವ ತರ ಟ್ರೈನಿಂಗ್ ಕೊಡ್ತಾ ಇದ್ದಾನೆ ಅಂದ್ರೆ, ಕಾಲಿಗೆ ಶೂ ಕೂಡ ಹಾಕಿಸದೆ ಬರೀ ಕಾಲಲ್ಲೇ ಕಾಡು ಒಳಗಡೆ ಓಡಿಸ್ತಾ ಇದ್ದಾನೆ. ಆಮೇಲೆ ಆ ನಾರ್ಮಲ್ ಟ್ರೈನಿಂಗ್ ಎಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ಬರೋ ಟ್ರೈನಿಂಗ್ ನಾರ್ಮಲ್ ಟ್ರೈನಿಂಗ್ ತರ ಇರಲ್ಲ. ಕೆಟ್ಟವರ ಎದುರು ನೀನು ಹೋರಾಡಬೇಕಾಗಿರುತ್ತೆ, ಚೆನ್ನಾಗಿ ಪ್ರಿಪೇರ್ ಆಗು ಅಂತ ವಿಲಿಯಂ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ, ಸುಮ್ಮನೆ ಒಂದು ಗನ್ನ ನನ್ನ ಕೈಗೆ ಕೊಡಿ, ಎಲ್ಲರನ್ನು ನಾನು ಶೂಟ್ ಮಾಡಿ ಕತೆ ಮುಗಿಸ್ತೀನಿ ಅಂತ ಹೇಳ್ಬೇಕಾದ್ರೆ, ಗನ್ನು ನಿನ್ನ ಕೈಯಲ್ಲಿದ್ರೆ ನಿನ್ನ ನಂಬಿಕೆ ಆ ಗನ್ ಮೇಲೆ ಇರುತ್ತೆ, ನಿನ್ ಮೇಲೆ ಇರಲ್ಲ. ಆವಾಗ ನೀನು ಸೋತೋಗ್ಬಿಡ್ತೀಯ. ಗನ್ ಇಲ್ಲ ಅಂದ್ರೆ ಏನು, ಬರೀ ಕೈಯಲ್ಲೇ ಎಷ್ಟು ಜನ ಬಂದ್ರು ಕೂಡ ನಿನ್ನ ಕೈಯಲ್ಲಿ ಹೋರಾಡೋಕೆ ಆಗುತ್ತೆ. ಫಸ್ಟ್ ನಿನ್ನನ್ನ ನೀನು ನಂಬು, ನಿನ್ ಮೇಲೆ ನಂಬಿಕೆ ಇಡು ಅಂತ ಅಡ್ವೈಸ್ ಕೊಡ್ತಾನೆ ಮಾಸ್ಟರ್ ವಿಲಿಯಂ. ಆಮೇಲೆ ಒಬ್ಬರನ್ನ ಹೇಗೆ ಪ್ರಜ್ಞೆ ತಪ್ಪಿಸೋದು ಅಂತ ಟ್ರೈನಿಂಗು. ಅದಕ್ಕೆ ನಮ್ಮ ಮಾಸ್ಟರ್ ವಿಲಿಯಮ್ಮೇ ಹೋಗಿ ನನ್ನ ಕತ್ತನ್ನ ಲಾಕ್ ಮಾಡಿ ಪ್ರಜ್ಞೆ ತಪ್ಪಿಸು ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗಿನು ಅದೇ ತರ ಕತ್ನ ಲಾಕ್ ಮಾಡಿ, ಅಂದ್ರೆ ಸ್ಲೀಪರ್ ಲಾಕ್ ಮಾಡಿ ಪ್ರಜ್ಞೆ ತಪ್ಪಿಸ್ತಾಳೆ. ಇನ್ನು ಸ್ವಲ್ಪ ಹೊತ್ತು ನಮ್ಮ ಹುಡುಗಿ ಮಾಸ್ಟರ್ ಕತ್ನ ಟೈಟ್ ಆಗಿ ಹಿಡ್ಕೊಂಡಿದ್ದಿದ್ರೆ ಅಷ್ಟೇ, ಮಾಸ್ಟರ್ ಕತೆ ಮುಗ್ದೋಗ್ತಿತ್ತು. ಕರೆಕ್ಟ್ ಆಗಿ ಆ ಟೈಮ್ಗೆ ಬಂದಿದ್ದ ತಕ್ಷಣ ಕೈ ಬಿಡಬೇಕು ಅಂತ ಹೇಳಿರ್ತಾನೆ ಮಾಸ್ಟರ್. ಅದೇ ತರನೇ ಹುಡುಗಿನು ಕೈನ ಬಿಟ್ಟು ಒಬ್ಬರನ್ನ ಸಾಯಿಸದೆ ಹೇಗೆ ಅವರನ್ನ ಪ್ರಜ್ಞೆ ತಪ್ಪಿಸೋದು ಅನ್ನೋದನ್ನ ಕಲ್ತ್ಕೋತಾಳೆ. ನೆಕ್ಸ್ಟ್ ಟ್ರೂತ್ ಸಿರಮ್. ಅದನ್ನ ಹುಡುಗಿಗೆ ಕೊಡ್ಬೇಕಾದ್ರೆ ಚೆನ್ನಾಗಿ ನಿಶೆ ಆಗ್ಬಿಡುತ್ತೆ ವೆರೋನಿಕಾಗೆ. ಆವಾಗ ಬರೀ ನಿಜ ಮಾತ್ರನೇ ಮಾತಾಡೋಕೆ ಆಗೋದು. ಆ ತರ ಟ್ರೂತ್ ಸಿರಮ್ ಅದು. ಅದನ್ನ ಹುಡುಗಿಗೆ ಕೊಡ್ಬೇಕಾದ್ರೆ ಅವಳಿಗೆ ಏನೇನೋ ಇಲ್ಯೂಷನ್ಸ್ ಬರುತ್ತೆ. ಅವಳ ಮನಸ್ಸೊಳಗಡೆ ಇರೋ ಆಸೆ, ಭಯ ಎಲ್ಲವನ್ನು ತುಂಬಾ ಎಕ್ಸ್ಪೋಸ್ ಮಾಡಿ ತೋರಿಸುತ್ತೆ ಆ ಸಿರಮ್. ಅದ್ರಲ್ಲಿ ಏನು ಅಂದ್ರೆ, ಇವಾಗ ಇವಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನೋಡಿ ಮಾಸ್ಟರ್ ವಿಲಿಯಂ, ಅವ್ರ ಮೇಲೇನೆ ಸ್ವಲ್ಪ ಅಫೇರ್ ಇರೋ ತರ ವೆರೋನಿಕಾಗೆ ಇಲ್ಯೂಷನ್ಸ್ ಬರುತ್ತೆ. ಅದನ್ನು ದಾಟಿ ಹುಡುಗಿ ಗೆದ್ಬಿಡ್ತಾಳೆ. ಈ ಕಡೆ 4 ಟೀನೇಜ್ ಹುಡುಗರು, ಸ್ಕೂಲ್ ಹುಡುಗರೇ, ಡಿನ್ನರ್ಗಾಗಿ ಒಂದು ರೆಸ್ಟೋರೆಂಟ್ ಅಲ್ಲಿ ಮೀಟ್ ಆಗ್ತಾ ಇದ್ದಾರೆ. ಅಲ್ಲಿ ಒಂದು ಹುಡುಗಿ ಇದ್ದಾಳೆ. ಅವಳ ಹತ್ರ ಅದು ಇದು ಅಂತ ಮಾತಾಡಿ ಅವಳನ್ನ ಪಿಕಪ್ ಮಾಡಿ ಡೇಟಿಂಗ್ ಹೋಗೋಣ ಅಂತ ಯಾವುದೋ ಕಾಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ ಕಾಡು ಒಳಗಡೆ ಯಾರು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಆ ಹುಡುಗಿನ ಓಡಿಸಿ ಅಟ್ಟಾಡ್ಸ್ಕೊಂಡು ಹೋಗಿ ಅವಳನ್ನ ಚೇಸ್ ಮಾಡಿ ಸಾಯಿಸೋಕೆ ನೋಡ್ತಾ ಇದ್ದಾರೆ ಈ 4 ಹುಡುಗರು. ಇನ್ನ ಚಿಗುರು ಮೀಸೆ ಕೂಡ ಬಿಟ್ಟಿಲ್ಲ. ಅಷ್ಟರಲ್ಲಿ ಸೀರಿಯಲ್ ಕಿಲ್ಲರ್ ಆಗೋಕೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಹುಡುಗರು. ಪಾಪಿಗಳು, ಏನ್ ಮಾಡೋದು, ಎಲ್ಲ ಹಣ ಇರೋ ಕೊಬ್ಬು. ಸಾವುಕಾರ ಮಕ್ಕಳಲ್ಲೂ ಒಳ್ಳೆ ಹುಡುಗರು ಇದ್ದಾರೆ. ಆದ್ರೆ ಈ ಮೂವಿ ಪ್ರಕಾರ ಈ 4 ಹುಡುಗರು ಸಾವುಕಾರ ಮಕ್ಕಳು. ಸೊ ಹಣ ಇರೋ ಕೊಬ್ಬಲ್ಲಿ ಆಡ್ತಾ ಇದ್ದಾರೆ. ಆಮೇಲೆ ಆ 4 ಸೀರಿಯಲ್ ಕಿಲ್ಲರ್ಸ್ ಇದ್ದಾರೆ ಅಲ್ಲ, ಅದ್ರಲ್ಲಿ ಒಬ್ಬನಿಗೆ ಗರ್ಲ್ ಫ್ರೆಂಡ್ ಇದ್ದಾಳಂತೆ. ನೋಡಿ, ಸೀರಿಯಲ್ ಕಿಲ್ಲರ್ಗೆ ಕೂಡ ಗರ್ಲ್ ಫ್ರೆಂಡ್ ಇದೆ. ಆದ್ರೆ ನಮ್ಗೆ, ಓ ಮೈ ಗಾಡ್, ಐ ಆಮ್ ಸ್ಟಿಲ್ ಸಿಂಗಲ್.
ಸೊ ಇದನ್ನೆಲ್ಲ ನಮ್ಮ ವೆರೋನಿಕಾ ಮತ್ತೆ ಮಾಸ್ಟರ್ ಕಾರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಆವಾಗ ನಮ್ಮ ವೆರೋನಿಕಾ ಕಾರ್ ಬಿಟ್ಟು ಇಳಿದು ಹೋಗಿ ಆ ಸೀರಿಯಲ್ ಕಿಲ್ಲರ್ ಗರ್ಲ್ ಫ್ರೆಂಡ್ ಜೊತೆ ಸೇರ್ಕೋತಾವಳೆ. ಆ ಹುಡುಗಿ ಹೋಟೆಲ್ ಒಳಗಡೆ ಕೂತಿರ್ಬೇಕಾದ್ರೆ ನಮ್ಮ ವೆರೋನಿಕಾ ಈ ಸೀಟ್ ಖಾಲಿ ಇದೆಯಾ, ನಾನು ಕೂತ್ಕೋಬಹುದಾ ಅಂತ ಕೇಳ್ಬೇಕಾದ್ರೆ ಆ ಹುಡುಗಿನು ನೋ ಪ್ರಾಬ್ಲಮ್, ಖಂಡಿತ ಕೂತ್ಕೊಳ್ಳಿ ಅಂತ ಹೇಳ್ತಾವಳೆ. ಆವಾಗ ನಮ್ಮ ವೆರೋನಿಕಾ ಐಸ್ ಕ್ರೀಮ್ ಆರ್ಡರ್ ಮಾಡ್ತಾವಳೆ. ನೀವು ತಗೊಳ್ಳಿ ಅಂತ ಹೇಳ್ಬೇಕಾದ್ರೆ ಗರ್ಲ್ ಫ್ರೆಂಡ್ ಐಸ್ ಕ್ರೀಮ್ ಆರ್ಡರ್ ಮಾಡಿ ಇಬ್ಬರು ಐಸ್ ಕ್ರೀಮ್ ತಿನ್ಕೊಂಡೆ ಮಾತಾಡ್ತಾ ಇದ್ದಾರೆ. ಇಬ್ಬರು ಹುಡುಗಿರು ಸೇರಿದ್ರೆ ಏನ್ ಮಾತಾಡ್ತಾ ಇರ್ಬೋದು? ಎಸ್, ಹುಡುಗರ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ನಮ್ಮ ವೆರೋನಿಕಾ ಅದೇ ಟ್ರೈನಿಂಗ್ ಕೊಟ್ರಲ್ಲ ಮಾಸ್ಟರ್ ವಿಲಿಯಂ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಏಜ್ ಅನ್ನೋದು ಮ್ಯಾಟರೇ ಇಲ್ಲ, ಅವರಂದ್ರೆ ನನಗೆ ತುಂಬಾ ಇಷ್ಟ, ಸ್ಟಿಲ್ ಐ ಲವ್ ಹಿಮ್ ಅಂತ ಹೇಳ್ತಾಳೆ. ಆಕ್ಚುಲಿ ಈ ಹುಡುಗಿ ಜೆನಿಫರ್ ಸೀರಿಯಲ್ ಕಿಲ್ಲರ್ ಒಬ್ಬನ್ ಗರ್ಲ್ ಫ್ರೆಂಡ್ ಅಲ್ವಾ, ಸೊ ಇವಳ ಜೊತೆ ಮಾತಾಡಿ ಆ ಹುಡುಗರ ಬಗ್ಗೆ ಇನ್ನ ಏನಾದ್ರೂ ತಿಳ್ಕೊಳಕ್ಕೆ ಆಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ದಾಳೆ ನಮ್ಮ ವೆರೋನಿಕಾ. ನೆಕ್ಸ್ಟ್ ದಿನ ಅದೇ ರೆಸ್ಟೋರೆಂಟ್ ಅಲ್ಲಿ ನಮ್ಮ ವೆರೋನಿಕಾ ಆ ಸೀರಿಯಲ್ ಕಿಲ್ಲರ್ ಹುಡುಗರ ಮುಂದೆ ಅಲ್ಲಿಗೂ ಇಲ್ಲಿಗೂ ನಡೆದ್ಬಿಟ್ಟು ಅವ್ರಗಳ ಕಣ್ಣಿಗೆ ಬೀಳೋ ತರ ಮಾಡಿ ಒಂದು ಜಾಗದಲ್ಲಿ ಹೋಗಿ ಕೂತ್ಕೋತಾಳೆ. ಆವಾಗ ಸೀರಿಯಲ್ ಕಿಲ್ಲರ್ಸ್ ಗ್ಯಾಂಗ್ ಇಂದ ಒಬ್ಬ ಹುಡುಗ ಜೇಮ್ಸ್ ವೆರೋನಿಕಾ ಹತ್ರ ಬಂದು ಕೂತ್ಕೊಂಡು ಪ್ರಪೋಸ್ ಮಾಡೋ ತರ ಡೇಟಿಂಗ್ ಗೆ ಕರೀತಾ ಇದ್ದಾನೆ. ಅದಕ್ಕೆ ನಮ್ಮ ವೆರೋನಿಕಾನು ಸರಿ ಅಂತ ಅವ್ರಗಳ ಜೊತೆ ಹೊರಡ್ತಾಳೆ. ಕಾರ್ ಹತ್ತಿ ಎಲ್ಲರೂ ಹೊರಡ್ತಾರೆ. ಹಾಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ಆ ಹುಡುಗರು ಇವಳನ್ನ ಸಾಯಿಸೋದ್ರ ಬಗ್ಗೆನೆ ಇಂಡೈರೆಕ್ಟ್ ಆಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರುಗಳು ಇಲ್ಲಿಯವರೆಗೂ ಸಾಯಿಸಿರೋ ಅಮಾಯಕ ಹುಡುಗಿರ್ ತರ ನಮ್ಮ ವೆರೋನಿಕಾನು ಅನ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಹುಡುಗರು. ಆದ್ರೆ ನಮ್ಮ ಹುಡುಗಿ ಏನು ಅಂತ ನಮಗೆ ತಾನೇ ಗೊತ್ತು. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿರೋ ಪೋಸ್ಟ್ ಬಾಕ್ಸ್ ಗಳನ್ನ ಹೊಡೆದಾಕೊಂಡು ಹೋಗ್ತಾ ಇದ್ದಾರೆ ಹುಡುಗರು. ವೆರೋನಿಕಾ ಕೈಗೂ ಒಂದು ದೊಣ್ಣೆನ ಕೊಟ್ಟು ನೀನು ಹೊಡೆದಾಕು ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗಿನು ಅವ್ರಗಳ ಜೊತೆ ಸೇರ್ಕೊಂಡು ಪೋಸ್ಟ್ ಬಾಕ್ಸ್ ಗಳನ್ನ ಹೊಡೆದಾಕೊಂಡು ಬರ್ತಾ ಇದ್ದಾಳೆ. ಒಂದು ಡಾರ್ಕ್ ಫಾರೆಸ್ಟ್ ಒಳಗಡೆ ಒಂದು ಹಳೆ ಸೋಫಾ, ಅವ್ರದೋಗಿ ತುಂಬಾ ವೂಸ್ಟ್ ಆಗಿ ಒಂದು ಸೋಫಾ ಇರುತ್ತೆ. ಅದರಲ್ಲಿ ಕೂತ್ಕೊಂಡು ನಾವು ಟ್ರೂತ್ ಆರ್ ಡೇರ್ ಗೇಮ್ ಆಟ ಆಡೋನ್ವಾ ಅಂತ ಹುಡುಗರು ಹೇಳ್ತಾರೆ. ಮತ್ತೆ ಹುಡುಗರು ವಿಸ್ಕಿ ಬಾಟಲ್ ಬೇರೆ ತಂದಿದ್ದಾರೆ ಅನ್ಸುತ್ತೆ, ಅದನ್ನ ಕುಡಿಯೋಣ ಅಂತ ಎಲ್ಲರೂ ಗ್ಲಾಸಿಗೆ ಹಾಕೊಂಡು ತಗೋಬೇಕಾದ್ರೆ ನಮ್ಮ ಹುಡುಗಿ ವೆರೋನಿಕಾ ಏನ್ ಮಾಡ್ತಾಳೆ ಅಂದ್ರೆ ಅವಳ ಪರ್ಸಿಂದ ಟ್ರೂತ್ ಸಿರಮ್ ನ ತೆಗೆದು ಹುಡುಗರು ಕುಡಿಯೋ ಡ್ರಿಂಕ್ಸ್ಗೆ ಅವ್ರಗಳಿಗೇನೆ ಗೊತ್ತಾಗದೆ ಹೇಗೋ ಮಿಕ್ಸ್ ಮಾಡಿ ಕೊಟ್ಬಿಡ್ತಾಳೆ. ಆ 4 ಹುಡುಗರಲ್ಲಿ 3 ಜನ ಕುಡಿದು ಬಿಡ್ತಾರೆ. ಆದ್ರೆ ಒಬ್ಬ ಮಾತ್ರ ಕುಡಿಯಲ್ಲ ಅಂತ ಹೇಳ್ತಾನೆ. ಎಲ್ಲರೂ ಫೋರ್ಸ್ ಮಾಡಿದ್ರು ಕೂಡ ನನಗೆ ಬೇಡವೇ ಬೇಡ ಅಂತ ಹೇಳ್ಬಿಡ್ತಾನೆ. ಅವನೇ ಜೇಮ್ಸ್. ಆಮೇಲೆ ಗೇಮ್ನ ಸ್ಟಾರ್ಟ್ ಮಾಡೋಣ ಅಂತ ಚೀಟಿನ ತಗೊಂಡು ನೋಡಿದ್ರೆ ಅದರಲ್ಲಿ ಡೈ ಅಂತ ಬರ್ದಿದೆ, ಅಂದ್ರೆ ಸಾಯಿ ಅಂತ. ಸೊ ಹುಡುಗರು ವೆರೋನಿಕಾ ಸಾಯ್ಬೇಕು ಅಂತ ಹಠ ಮಾಡೋಕೆ ಶುರು ಮಾಡ್ತಾರೆ. ಅದಕ್ಕೆ ನಮ್ಮ ಹುಡುಗಿ ನನಗೆ ಭಯ ಆಗ್ತಾ ಇದೆ, ನಾನು ಮನೆಗೆ ಹೋಗ್ಬೇಕು, ನನ್ನನ್ನು ಬಿಟ್ಬಿಡಿ ಅನ್ನೋ ತರ ಕೇಳ್ಕೊಂಡು ನಾಟಕ ಮಾಡ್ತಾ ಇದ್ದಾಳೆ. ನಮ್ಮ ಹುಡುಗಿ ಯಾರು? ಆದ್ರೆ ಹುಡುಗರು ಇವಳನ್ನ ಮನೆಗೆ ಬಿಟ್ಕೊಡೋಕೆ ಪೆದ್ರ ಏನು, ಕರ್ಕೊಂಡು ಬಂದಿರೋದು ಏನಕ್ಕೆ, ಸಾಯಿಸೋಕೆ ಅಲ್ವಾ. ಆದ್ರೆ ಸಮಾಧಾನವಾಗಿ ಒಂದು ವಿಷಯನ ಹೇಳ್ತಾರೆ, ನಮ್ಮ 4 ಜನರಲ್ಲಿ ಯಾರುವೇ ನಿನ್ನನ್ನು ರೇಪ್ ಮಾಡಲ್ಲ. ಯಾಕೆ ಗೊತ್ತಾ, ನಮಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸೋದ್ರಲ್ಲೇನೆ ಖುಷಿ ಆಗೋದು. ಇವಾಗ ನಿನ್ನ ರೇಪ್ ಮಾಡಿಬಿಟ್ರೆ ರೇಪ್ ಆದ ಹುಡುಗಿ ಕೈಯಲ್ಲಿ ಸ್ಪೀಡ್ ಆಗಿ ಓಡಿ ಹೋಗೋಕೆ ಆಗಲ್ಲ, ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನನೇ ಪಡಲ್ಲ. ಸೊ ಹುಡುಗಿ ಸ್ಪೀಡ್ ಆಗಿದ್ರೆ ತಪ್ಪಿಸ್ಕೊಂಡು ಹೋಗೋಕೆ ಟ್ರೈ ಮಾಡ್ಬೇಕಾದ್ರೇನೆ ನಮಗೆ ಇನ್ನ ಅದು ಖುಷಿ ಆಗುತ್ತೆ. ಆವಾಗ ಹುಡುಗಿನ ಬೇಟೆ ಆಡಿ ಸಾಯಿಸೋ ಮಜಾ ಇದೆ ಅಲ್ಲ. ಸೊ ನೀನು ಸ್ಪೀಡ್ ಆಗಿ ಓಡಿ ಹೋಗು, ನಿನ್ನ ಅಟ್ಟಾಡಿಸಿ ಬೇಟೆ ಆಡ್ತೀವಿ, ಓಡು ಓಡು ಅಂತ ಓಡೋಗೋದಕ್ಕಾಗಿ ಟೈಮ್ ಕೊಡ್ತಾರೆ ಹುಡುಗರು. ನಮ್ಮ ಹುಡುಗಿನೂ ಒಂದು ಕಡೆ ಓಡಿ ಹೋಗ್ತಾಳೆ. ನಂತರ ಇವ್ರುಗಳು 4 ಜನನು 4 ಕಡೆ ಡಿವೈಡ್ ಆಗಿ ಹೋಗ್ತಾರೆ. ಒಬ್ಬೊಬ್ಬರು ಒಂದೊಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾರೆ. ಯಾರು ಫಸ್ಟ್ ಆ ಹುಡುಗಿನ ಕಂಡಿಡಿದು ಸಾಯಿಸ್ತಾರೋ ಅವರೇ ವಿನ್ನರ್. ಇದು ಒಂಥರ ಗೇಮ್ ಅಂತೆ. ಸೈಕೋಸು 5 ನಿಮಿಷ ಹುಡುಗಿ ಓಡೋಗೋದಕ್ಕಾಗಿ ಟೈಮ್ ಕೊಟ್ಟು ನಂತರ ಇವ್ರುಗಳು 4 ಜನನು 4 ದಿಕ್ಕಿನ ಕಡೆ ಹುಡುಗಿನ ಹುಡಿಕೊಂಡು ಹೋಗ್ತಾರೆ. ಫಸ್ಟ್ ಒಬ್ಬ ನಮ್ಮ ಹೀರೋಯಿನ್ ಹುಡಿಕೊಂಡು ಓಡಿ ಹೋಗ್ತಾ ಇದ್ದಾನೆ. ಅವನ ಹೆಸರು ಡ್ಯಾನಿಯಲ್. ಅವನು ಆಲ್ರೆಡಿ ಟ್ರೂತ್ ಸಿರಮ್ ಮಿಕ್ಸ್ ಆಗಿದ್ದ ಡ್ರಿಂಕ್ ನ ಕುಡ್ದಿರೋದ್ರಿಂದ ಅವನಿಗೆ ಇಲ್ಯೂಷನ್ಸ್ ಬರೋಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾವುದೋ 2 ಕರಡಿ ಗೊಂಬೆ ಇವನನ್ನ ಅಟ್ಯಾಕ್ ಮಾಡೋಕೆ ಬರೋ ತರ ಇಲ್ಯೂಷನ್ಸ್ ಬರ್ತಾ ಇದೆ, ಕನಸು ಬರ್ತಾ ಇದೆ. ಆದ್ರೆ ಬರೋರು ಯಾರೋ ನಮ್ಮ ಹೀರೋಯಿನು, ನಮ್ಮ ಹುಡುಗಿ ವೆರೋನಿಕಾ. ಅವನ ಕೈಯಿಂದ ಕೊಡ್ಲಿನ ಕಿತ್ಕೊಂಡು ಅವನ ಎದೆಗೇನೆ ಒಂದೇ ಏಟು. ಹುಡುಗ ಅಲ್ಲೇ ಔಟು. ಎರಡನೇದಾಗಿ ಒಬ್ಬ ಹುಡುಗ, ಅವನ ಹೆಸರು ನೆಲ್ಸನ್. ಅವನಿಗೂ ಇಲ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅವನನ್ನ ಸುತ್ತ ಯಾರೋ 20 ಜನ ರೌಂಡ್ ಕಟ್ಟಿ ನಡೀತಿರೋ ಹಾಗೆ ಅವನಿಗೆ ಫೀಲ್ ಆಗ್ತಾ ಇದೆ. ಅವನ ಜೊತೆ ಆ ರೂಪ ಫೈಟ್ ಮಾಡೋದಾಗಿ ಅನ್ಕೊಂಡು ಫೈಟ್ ಮಾಡ್ತಾ ಇದ್ದಾನೆ ನೆಲ್ಸನ್. ಆಕ್ಚುಲಿ ಅವನ ಜೊತೆ ಫೈಟ್ ಮಾಡ್ತಾ ಇರೋದು ಯಾರು? ನಮ್ಮ ಹೀರೋಯಿನ್ ವೆರೋನಿಕಾ. ಈ ಕಡೆ ಇನ್ನೊಬ್ಬ ಇದಾನೆ ಅಲ್ಲ, ಅವನಿಗೂ ಇಲ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದರಲ್ಲಿ ಅವನ ತಾಯಿ ಬಂದು ಮಗನಿಗೆ ಅಡ್ವೈಸ್ ಮಾಡೋ ತರ ಕನಸು ಬರ್ತಾ ಇದೆ. ಈ ಕಡೆ ನಮ್ಮ ಹೀರೋಯಿನ್ ವೆರೋನಿಕಾ ಒಂದು ದೊಡ್ಡ ಕಲ್ಲನ್ನ ತಗೊಂಡು ಎತ್ತಿ ನೆಲ್ಸನ್ ತಾಳೆ ಮೇಲೇನೆ ಹಾಕಿ
ಹಾಕಿ ಅವನ ತಲೆನ ಚಟ್ನಿ ಮಾಡಿ ಸಾಯಿಸ್ತಾಳೆ. ಇವಾಗ ಮೂರನೇದಾಗಿ ಒಬ್ಬ ಇದ್ನಲ್ಲ, ಅವನು ಅಲ್ಲಿಗೆ ಬರ್ತಾ ಇರ್ತಾವನೆ. ಹಾಗೆ ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಅವನ ಫ್ರೆಂಡ್ಸ್ ತುಂಬಾ ಕ್ರೂರವಾಗಿ ಸತ್ತು ಬಿದ್ದಿರೋದನ್ನ ನೋಡಿ ಇನ್ನ ಟೆನ್ಷನ್ ಆಗ್ತಾವನೆ. ಅದೇ ಸಮಯದಲ್ಲಿ ಆ ಕಾಡು ಒಳಗಡೆ ಒಂದು ಕಾರ್ ಬರ್ತಾ ಇದೆ. ಯಾರು ಅಂತ ನೋಡಿದ್ರೆ ಅದೇ ಈ 4 ಜನ ಸೀರಿಯಲ್ ಕಿಲ್ಲರ್ಸ್ ಅಲ್ಲಿ ಒಬ್ಬನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಲ್ವಾ, ಆ ಹುಡುಗಿನೇ. ಅವಳೇ ಬರ್ತಾ ಇರೋದು. ಅವಳ ಹೆಸರು ಜೆನಿಫರ್. ಅವಳು ಬಂದು ನೋಡಿದ್ರೆ ಅವಳ ಲವ್ವರು ಅಲ್ಲಿ ಇಲ್ವೇ ಇಲ್ಲ. ಆಲ್ರೆಡಿ ಇಬ್ಬರು ಹುಡುಗರು ಸತ್ತೋಗ್ಬಿಟ್ಟಿದ್ದಾರೆ ಅಲ್ವಾ. ಮೂರನೇದಾಗಿ ಒಬ್ಬ ಕಾಡು ಒಳಗಡೆ ನಮ್ಮ ಹುಡುಗಿನ ಹುಡುಕ್ತಾ ಇದ್ದಾನೆ ಅಲ್ವಾ, ಅವನೇ ಲವ್ವರು. ನಾಲ್ಕನೇದಾಗಿ ಒಬ್ಬ ಅದೇ ಎಣ್ಣೆ ಹೊಡೆಯಲ್ಲ ಅಂತ ಹಠ ಮಾಡಿ ಬೇಡವೇ ಬೇಡ ಅಂತ ಹೇಳಿದ್ನಲ್ಲ, ಅವನ ಹೆಸರು ಜೇಮ್ಸ್. ಅವನೇ ಈ ಟೀಮಿಗೆ ಲೀಡರ್ ಅನ್ಸುತ್ತೆ. ಅವನು ಇವಾಗ ಕಾಡು ಒಳಗಡೆ ಬಂದ ಜೆನಿಫರ್ ಹುಡುಗಿ ಹತ್ರ ರೊಮ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಇವರಿಬ್ಬರು ಲವ್ವರ್ಸ್ ಆಗಿದ್ರಂತೆ. ಆವಾಗ ಸ್ವಲ್ಪ ಹಾಗೆ ಹೀಗೆ ಅಂತ ಇಬ್ಬರು ಡೇಟಿಂಗ್ ಎಲ್ಲ ಮಾಡಿದ್ರಂತೆ. ಆಮೇಲೇನೆ ಇವರಿಬ್ಬರ ಮಧ್ಯ ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಬ್ರೇಕಪ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ನಂತರನೇ ಶೇನ್ ಅನ್ನೋ ಜೇಮ್ಸ್ ಫ್ರೆಂಡ್ ಅನ್ನೇ ಹುಷಾರ್ ಮಾಡಿ ಅವನ ಜೊತೆ ಡೇಟಿಂಗ್ ಮತ್ತೆ ಚಾಟಿಂಗ್ ಏನೇನೋ ಮಾಡ್ತಾ ಇದ್ದಾಳೆ ಜೆನಿಫರ್. ಇವಾಗ ಹಳೇದನ್ನೆಲ್ಲ ಹೇಳಿ ಆ ಹುಡುಗಿಗೆ ನೆನಪು ಮಾಡಿ, ಬಾ ನಾವಿಬ್ಬರು ಒಂದಾಗಿರೋಣ ಅಂತ ಹುಡುಗಿನ ಜೇಮ್ಸ್ ಕಿಸ್ ಮಾಡ್ತಾ ಇರಬೇಕಾದ್ರೆ ಆ ಜಾಗಕ್ಕೆ ಶೇನ್ ಬಂದ್ಬಿಡ್ತಾವನೆ. ಯಾರೋ ಶೇನ್ ಯಾರೋ? ಶೇನ್ ಇವಾಗ ಅಟ್ ಪ್ರೆಸೆಂಟ್ ಜೆನಿಫರ್ ಬಾಯ್ ಫ್ರೆಂಡ್ ಅಲ್ವಾ. ತನ್ನ ಫ್ರೆಂಡೇ ಅವನ ಲವ್ವರ್ನ ತಪ್ಕೊಂಡು ಕಿಸ್ ಮಾಡ್ತಾ ಇರೋದನ್ನ ನೋಡಿ ಫುಲ್ ಟೆನ್ಷನ್ ಆಗಿ ಜೇಮ್ಸ್ ಮುಖಕ್ಕೇನೆ ಪಂಚ್ ಮಾಡ್ತಾನೆ ಶೇನ್. ಅದಕ್ಕೆ ಜೇಮ್ಸ್, ಲವ್ ಮಚ್ಚ, ನಮಗೆ ಈ ಲವ್ ಗಿವ್ ಎಲ್ಲ ಸೆಟ್ ಆಗಲ್ಲ ಕಣೋ. ನಮ್ಮಂತ ಹುಡುಗರಿಗೆ ಈ ಲವ್ ಅನ್ನೋ ಫೀಲಿಂಗ್ಸೇ ಇರಬಾರ್ದು. ನಾವು ಈ ಕಾಡು ಒಳಗಡೆ ಏನ್ ಮಾಡ್ತಾ ಇದೀವಿ ಅಂತ ನಿನ್ನ ಲವ್ವರ್ಗೆ ಹೇಳು ನೋಡೋಣ. ಧೈರ್ಯ ಇದ್ರೆ ಹೇಳು ನೋಡೋಣ ನಿನ್ನ ಗರ್ಲ್ ಫ್ರೆಂಡ್ಗೆ ಅಂತ ಜೇಮ್ಸ್ ಶೇನ್ ನ ಹೆದರಿಸ್ತಾನೆ. ಅದಕ್ಕೆ ಶೇನ್ ಇನ್ನ ಟೆನ್ಷನ್ ಆಗಿ ಮತ್ತೆ ಜೇಮ್ಸ್ ಮುಖಕ್ಕೆ 4 ಸಲ ಪಂಚ್ ಮಾಡಿ, ನಾನು ಅವಳನ್ನೇ ಲವ್ ಮಾಡೋದು, ಅವಳನ್ನೇ ಲವ್ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಜೇಮ್ಸ್ ಮುಖಕ್ಕೇನೆ ಪಂಚ್ ಮಾಡಿಬಿಟ್ಟು ಜೆನಿಫರ್ ಹತ್ರ ಬಂದು ಅವಳನ್ನ ಸಮಾಧಾನ ಮಾಡ್ತಾ ಇರ್ತಾನೆ ಶೇನ್. ಹಾಗೆ ಮಾತಾಡ್ಕೊಂಡೆ ಸಡನ್ ಆಗಿ ಜೆನಿಫರ್ ಕತ್ತನ್ನೇ ಹಿಡಿದು ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ದಾನೆ ಶೇನ್. ಏನು ಅಂತ ನೋಡಿದ್ರೆ ಇಷ್ಟೊತ್ತು ಬಂದಿದ್ದೆಲ್ಲ ಕನಸು, ಇಲ್ಯೂಷನ್. ಅವನು ಕತ್ನ ಹಿಡ್ದಿರೋದು ನಮ್ಮ ಹೀರೋಯಿನ್ ವೆರೋನಿಕಾನ ಅಷ್ಟೇ. ಇವಾಗ ಶೇನ್ ಹೊಡೆದು ಅವನನ್ನು ಕೊಂದ್ಬಿಡ್ತಾಳೆ ನಮ್ಮ ಹುಡುಗಿ. ಆಮೇಲೆ ಜೇಮ್ಸ್ ಹುಡಿಕೊಂಡು ಬರ್ಬೇಕಾದ್ರೆ ಇವಾಗ ಇವನ ಡೆಡ್ ಬಾಡಿಯನ್ನು ನೋಡಿ ಫ್ರೆಂಡ್ಸ್ ಎಲ್ಲರೂ ಸತ್ತೋಗ್ಬಿಟ್ರು ಅಂತ ಕನ್ಫರ್ಮ್ ಮಾಡ್ಕೊಂಡು ಈ ರೇಂಜ್ಗೆ ಒಂದು ಸೂಪರ್ ವಿಕ್ಟಿಮ್ ಸಿಕ್ಕಿದ್ದಾಳೆ, ಒಂದು ಸಖತ್ ಟ್ಯಾಲೆಂಟೆಡ್ ಹುಡುಗಿಯನ್ನೇ ನಾವು ಸಾಯಿಸೋಕೆ ಹೋಗ್ತಾ ಇರೋದು ಅಂತ ಖುಷಿ ಆಗ್ತಾ ಇದ್ದಾನೆ ಜೇಮ್ಸ್. ಫ್ರೆಂಡ್ಸ್ ತೀರೋಗಿದ್ದಾರೆ, ಅವರನ್ನ ಕೊಂದ್ಬಿಟ್ಟಿದ್ದಾಳೆ ಅನ್ನೋ ಬೇಜಾರ್ ಫೀಲಿಂಗ್ಸ್ ಎಲ್ಲ ಇಲ್ಲ ಜೇಮ್ಸಿಗೆ. ಅವನು ಸಾಯಿಸಬೇಕು ಅನ್ಕೊಂಡಿರೋ ಹುಡುಗಿ ತುಂಬಾ ಟ್ಯಾಲೆಂಟೆಡ್ ಅಂತೆ, ಅವನಿಗೆ ಈಕ್ವಲ್ ಆದ ವಿಕ್ಟಿಮ್ ಸಿಕ್ಬಿಡ್ತು ಅಂತ ಖುಷಿ ಆಗ್ತಾ ಇದ್ದಾನೆ ಜೇಮ್ಸ್. ಒಂದು ಸಮಯದಲ್ಲಿ ಇಬ್ಬರು ನಮ್ಮ ವೆರೋನಿಕಾ ಮತ್ತೆ ಜೇಮ್ಸ್ ಇಬ್ಬರು ಎದುರೆದುರು ಮೀಟ್ ಆಗ್ತಾರೆ. ಜಗಳ ಮಾಡೋಕೆ ಮುಂಚೆ ಮಾತಾಡ್ಕೋತಾರೆ. ಯಾವ ತರ ಗೇಮ್ ಅಂದ್ರೆ ಜಗಳ ಮಾಡೋದು ಅಂತ ಆಗೋಯ್ತು. ಇಬ್ಬರಲ್ಲಿ ಒಬ್ಬರು ಕನ್ಫರ್ಮ್ ಹೇಗೋ ಸಾಯ್ತೀವಿ, ಸೊ ಸಾಯಕ್ಕೂ ಮುಂಚೆ ಮಾತಾಡೋಣ ಅಂತ ಮಾತಾಡ್ತಾ ಇದ್ದಾರೆ. ನಮ್ಮ ಇಬ್ಬರ ಮಧ್ಯ ಕ್ವಶನ್ಸ್ ಇದ್ರೆ ಡೌಟ್ಸ್ ಇದ್ರೆ ಮಾತಾಡಿ ಸರಿ ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಣ. ಆದ್ರೆ ಆನ್ಸರ್ ಮಾತ್ರ ಸತ್ಯವಾಗೇ ಇರಬೇಕು, ಸುಳ್ಳು ಹೇಳ್ಬಾರ್ದು ಅಂತ ಜೇಮ್ಸ್ ಹೇಳ್ಬೇಕಾದ್ರೆ ಸರಿ ಅಂತ ಹೇಳ್ತಾಳೆ ವೆರೋನಿಕಾ. ಅದಕ್ಕೆ ನಮ್ಮ ಹುಡುಗಿ ಫಸ್ಟ್ ಕ್ವಶನ್ ಕೇಳ್ತಾಳೆ, ಇಲ್ಲಿಯವರೆಗೂ ಎಷ್ಟು ಹುಡುಗಿರನ್ನ ಕೊಂದಿದ್ದೀರಾ ನೀವು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಜೇಮ್ಸ್ ನಿಜ ಮಾತ್ರ ತಾನೇ ಮಾತಾಡಬೇಕು, ನಿಜನ ತಾನೇ ಹೇಳ್ಬೇಕು. ಸೊ 21 ಹುಡುಗಿರನ್ನ ಕೊಂದಿದ್ದೀವಿ ಇಲ್ಲಿಯವರೆಗೂ ಅಂತ ಹೇಳ್ತಾವನೆ. ಇವಾಗ ಜೇಮ್ಸ್ ಟರ್ನು, ಅವನು ಕ್ವಶನ್ ಮಾಡ್ತಾವನೆ, ನನ್ನ ಫ್ರೆಂಡ್ಸ್ನ ಇವಾಗ ನೀನು ಕೊಂದಿದ್ಯಲ್ಲ, ಅಷ್ಟು ಕ್ರೂರವಾಗಿ ಕೊಂದಿದ್ಯಲ್ಲ, ಆ ಮರ್ಡರ್ನ ನೀನು ಎಂಜಾಯ್ ಮಾಡ್ದ ಅಂತ ಕೇಳ್ಬೇಕಾದ್ರೆ ನಮ್ಮ ವೆರೋನಿಕಾನು ನಿಜಾನ ತಾನೇ ಹೇಳ್ಬೇಕು. ಸೊ ಹೌದು ಅಂತ ಹೇಳ್ತಾವಳೆ. ಅದಕ್ಕೆ ಜೇಮ್ಸು ಇಂಪ್ರೆಸ್ ಆಗ್ಬಿಟ್ಟು ವೆರೋನಿಕಾಗೆ ಪ್ರಪೋಸ್ ಮಾಡ್ತಾವನೆ, ಬಾ ನಾವಿಬ್ಬರು ಸೇರಿ ಕೆಲಸ ಮಾಡೋಣ, ಇದೇ ತರ ತುಂಬಾ ಜನರನ್ನ ಸಾಯಿಸೋಣ ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡುಗಿ ಆಗಲ್ಲ ಅಂತ ಹೇಳ್ಬಿಡ್ತಾವಳೆ. ನೆಕ್ಸ್ಟ್ ಏನು, ಇಬ್ಬರ ಮಧ್ಯೆ ಜೋರಾಗಿ ಜಗಳ ಸ್ಟಾರ್ಟ್ ಆಗುತ್ತೆ. ಇಬ್ಬರು ಒಬ್ಬರಿಗೊಬ್ಬರು ಜೋರಾಗಿ ಫೈಟ್ ಮಾಡ್ಕೋತಾ ಇದ್ದಾರೆ. ನಮ್ಮ ವೆರೋನಿಕಾ ಹುಡುಗಿಯಾಗಿದ್ರು ಕೂಡ ಫೈಟ್ ಮಾತ್ರ ಸಖತ್ತಾಗಿ ಮಾಡ್ತಾ ಇದ್ದಾಳೆ. ಆವಾಗ ನಮ್ಮ ವೆರೋನಿಕಾ ಅದೇ ಸ್ಟಾರ್ಟಿಂಗ್ ಅಲ್ಲಿ ಮಾಸ್ಟರ್ ವಿಲಿಯಂ ವೆರೋನಿಕಾಗೆ ಪ್ರಜ್ಞೆ ತಪ್ಪಿಸೋದು ಹೇಗೆ ಅಂತ ಹೇಳ್ಕೊಟ್ಟಿದ್ರಲ್ವಾ, ಅದೇ ತರ ಮಾಡಿ ಇವಾಗ ಜೇಮ್ಸ್ ನ ಅನ್ಕಾನ್ಶಿಯಸ್ ಮಾಡ್ಬಿಡ್ತಾವಳೆ. ಮತ್ತೆ ಜೇಮ್ಸ್ ಕಣ್ಬಿಟ್ರೆ ಅವನ ಬಾಯಲ್ಲಿ ಅದೇ ಟ್ರೂತ್ ಸಿರಮ್ ಇದೆಯಲ್ಲ ಅದನ್ನ ಸುರಿದಿದ್ದಾಳೆ ಅನ್ಸುತ್ತೆ. ಇವಾಗ
ಜೇಮ್ಸ್ಗೂ ಇಲ್ಯೂಷನ್ಸ್ ಬರ್ತಾ ಇದೆ. ಆಮೇಲೆ ಕಾನ್ಶಿಯಸ್ಗೆ ಬಂದು ಎಲ್ಲಿದ್ದಾನೆ ಅಂತ ನೋಡಿದ್ರೆ ಒಂದು ಮರದಲ್ಲಿ ಹಗ್ಗ ಕಟ್ಟಿ ಜೇಮ್ಸ್ನ ನೇಣಕ್ಕೆ ಹಾಕಿ ನಿಲ್ಸಿದ್ದಾಳೆ ನಮ್ಮ ವೆರೋನಿಕಾ. ಗಾಬರಿಯಲ್ಲಿ ಸಾಯ್ತೀವಿ ಅನ್ನೋ ಭಯದಲ್ಲಿ ಜೇಮ್ಸ್ ವೆರೋನಿಕಾ ಹತ್ರ ಜೀವ ಭಿಕ್ಷೆ ಕೇಳ್ಕೊತಾ ಇದ್ದಾನೆ. ಪ್ಲೀಸ್ ನನ್ನನ್ನು ಬಿಟ್ಬಿಡು, ಇನ್ ಮುಂದೆ ಯಾರನ್ನು ನಾನು ಸಾಯಿಸೋಳ, ಈ ತರ ನಾನು ಮಾಡೋದೇ ಇಲ್ಲ, ಪ್ಲೀಸ್ ನನ್ನ ಬಿಟ್ಬಿಡು ಅಂತ ಕಿರ್ಚ್ಕೋತಾ ಇದ್ದಾನೆ ಜೇಮ್ಸ್. ಆದ್ರೆ ನಮ್ಮ ವೆರೋನಿಕಾ ಅವನನ್ನ ಬಿಡೋ ತರ ಇಲ್ಲ. ಇವಾಗ ಜೇಮ್ಸ್ಗೆ ಮತ್ತೆ ಹ್ಯಾಲ್ಯೂಸಿನೇಷನ್ ಸ್ಟಾರ್ಟ್ ಆಗುತ್ತೆ. ಅಷ್ಟೇ, ಏನೇನೋ ಕನಸು ಬರ್ತಾ ಇದೆ. ಹಾಗೆ ಬರ್ಬೇಕಾದ್ರೆ ಜೇಮ್ಸ್ ಕೈಯಲ್ಲಿ ಅದನ್ನ ತಡ್ಕೊಳ್ಳೋಕೆ ಆಗದೆ ಹಾಗೆ ಅವನ ಕಾಲು ನಿಂತಿರೋ ಜಾಗದಿಂದ ಜರುಗ್ಬಿಡುತ್ತೆ. ಅಷ್ಟೇ, ಹುಡುಗ ನೇಣಕ್ಕೆ ಬಿದ್ದು ಸಾಯ್ತಾನೆ. ಆವಾಗ ವೆರೋನಿಕಾ ಅದನ್ನು ನೋಡ್ತಾ ನಿಂತಿರ್ಬೇಕಾದ್ರೆ ಅವಳ ಹಿಂದೆ ಒಬ್ಬ ಬಂದು ನಿಂತ್ಕೋತಾನೆ. ಯಾರು ಅಂತ ನೋಡಿದ್ರೆ ಬೇರೆ ಯಾರು ಇಲ್ಲ, ಮಾಸ್ಟರ್ ವಿಲಿಯಂ ಕೈಯಲ್ಲಿ ಒಂದು ದೊಡ್ಡ ಸ್ನೈಪರ್ ಗನ್ ಜೊತೆ ಬಂದಿದ್ದಾನೆ. ವೆರೋನಿಕಾಗೆ ಏನಾದರೂ ಪ್ರಾಬ್ಲಮ್ ಅಂದ್ರೆ ದೂರದಿಂದ ಶೂಟ್ ಮಾಡಿ ಖಂಡಿತ ಹುಡುಗರನ್ನ ಕೊಂದು ವೆರೋನಿಕಾನ ಕಾಪಾಡ್ತಾ ಇದ್ದ ಅನ್ಸುತ್ತೆ ಮಾಸ್ಟರ್ ವಿಲಿಯಂ. ಆಮೇಲೆ ಮಾಸ್ಟರ್ ವಿಲಿಯಂ ಮತ್ತೆ ನಮ್ಮ ವೆರೋನಿಕಾ ಇಬ್ಬರು ಜಾಲಿಯಾಗಿ ಅದೇ ರೆಸ್ಟೋರೆಂಟ್ಗೆ ಹೋಗಿ ಕೂತ್ಕೊಂಡು ಪ್ಯಾನ್ ಕೇಕ್ನ ತಗೊಂಡು ತಿಂತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿ ಅಷ್ಟೇನು ಚೆನ್ನಾಗಿರಲಿಲ್ಲ, ನನಗೇನೆ ಇಷ್ಟ ಆಗಲಿಲ್ಲ. ದಟ್ಸ್ ಓಕೆ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿ ಜೊತೆ ಬರ್ತೀನಿ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.